ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಳೆಯ ಅವಾಂತರ ನಿಲ್ತಾ ಇಲ್ಲ. ತೀರ್ಥಹಳ್ಳಿ, ಚಿಕ್ಕಮಗಳೂರು, ಶೃಂಗೇರಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆಯ ಅವಾಂತರ ಜೋರಾಗಿರೋದು. ತೀರ್ಥಹಳ್ಳಿ, ಚಿಕ್ಕಮಗಳೂರು, ಶೃಂಗೇರಿಯಲ್ಲಿ ಮಳೆಯ ಆರ್ಭಟ ಇದೆ. ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದು. ತುಂಗಾ ಜಲಾಶಯಕ್ಕೆ 31,000 ಕ್ಯೂಸೆಕ್ ಒಳಹರಿವು. ತುಂಗಾ ಜಲಾಶಯದಿಂದ ನೀರು ನದಿಗೆ ಬಿಡುಗಡೆ ಆಗಿದೆ. ಜಲಾಶಯದ 21 ಕ್ರಸ್ಟ್ ಗೇಟ್ ಮುಖೇನ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗದ ಗಾಜನೂರು ಬಳಿ ಇರುವಂಥ ತುಂಗಾ ಜಲಾಶಯ 3.24 TMC ಸಾಮರ್ಥ್ಯ ಹೊಂದಿರುವ ತುಂಗಾ ಜಲಾಶಯ ಈಗ ತುಂಗಾ ಜಲಾಶಯದ ಬಳಿ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಸಾಗರ, ಹೊಸನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ಕಳೆದ 2 ದಿನಗಳಿಂದ ವ್ಯಾಪಕವಾಗಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಜಿಲ್ಲೆಯ ಪ್ರಮುಖ ನದಿಗಳು ಮತ್ತೊಮ್ಮೆ ಜೀವಕಳೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಶಿವಮೊಗ್ಗದ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಶೃಂಗೇರಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ತುಂಗಾ ನದಿಯಲ್ಲಿ ವ್ಯಾಪಕವಾಗಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಮುಖ್ಯವಾಗಿ ನಾನೀಗ ಶಿವಮೊಗ್ಗದ ಗಾಜನೂರು ಬಳಿ ಇರುವಂಥ ತುಂಗಾ ಜಲಾಶಯದ ಬಳಿ ಇದ್ದೇನೆ. ನೀವು ಕೂಡ ಗಮನಿಸ್ಬೋದು, ವ್ಯಾಪಕವಾಗಿ ಮಳೆ ಹೆಚ್ಚಾದ ಪರಿಣಾಮವಾಗಿ ತುಂಗಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಮುಖ್ಯವಾಗಿ ನೀವು ಕೂಡ ಗಮನಿಸ್ಬೋದು, ಈಗಾಗಲೇ ಗಾಜನೂರಿನ ತುಂಗಾ ಜಲಾಶಯ ಕಳೆದ ತಿಂಗಳೇ ಭರ್ತಿಯಾಗಿತ್ತು. ಅದರ ಪರಿಣಾಮವಾಗಿ ಒಳಹರಿವು ಯಾವ ಪ್ರಮಾಣದಲ್ಲಿತ್ತು ಅದೇ ಪ್ರಮಾಣದಲ್ಲಿ ಇವತ್ತು ಗಾಜನೂರಿನ ತುಂಗಾ ಜಲಾಶಯದಿಂದ ನೀರನ್ನು ಕೂಡ ಹೊರಗೆ ಬಿಡ್ತಾ ಇರುವಂಥದ್ದು. ಸರಿಸುಮಾರು 31,000 ಕ್ಯೂಸೆಕ್ ನೀರು ಗಾಜನೂರಿನ ತುಂಗಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದೆ. ಅದೇ ಪ್ರಮಾಣದಲ್ಲಿ ಸರಿಸುಮಾರು ಗಾಜನೂರಿನ ತುಂಗಾ ಡ್ಯಾಮ್ನ 22 ಗೇಟ್ಗಳ ಪೈಕಿ 21 ಕ್ರೆಸ್ಟ್ ಗೇಟ್ಗಳ ಮೂಲಕ ಸರಿಸುಮಾರು 30,000 ಕ್ಯೂಸೆಕ್ ನೀರಷ್ಟನ್ನು ಈಗಾಗಲೇ ಬಿಡ್ತಾ ಇರುವಂಥದ್ದು. ನೀವು ಕೂಡ ಗಮನಿಸ್ಬೋದು, ನೀರು ಕ್ರೆಸ್ಟ್ ಗೇಟ್ಗಳ ಮೂಲಕ ಯಾವ ರೀತಿಯಲ್ಲಿ ಹೊರ ಬರ್ತಾ ಇದೆ. ಹಾಗೆ ನದಿಯಲ್ಲೂ ಕೂಡ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ ನದಿ ಪಾತ್ರದಲ್ಲಿರುವಂಥ ಜನರಿಗೆ ತುಂಗಾ ಡ್ಯಾಮ್ನ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಅದರಂತೆ ನದಿಯಲ್ಲೂ ಕೂಡ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಜೊತೆಗೆ ಈ ಒಂದು ತುಂಗಾ ನದಿಯನ್ನು ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಈ ನೀರು ಈ ಪ್ರಮಾಣದಲ್ಲಿ ಹರಿತಾ ಇರೋದ್ರಿಂದ ಶಿವಮೊಗ್ಗ ನಗರದ ಕೋರ್ಪಲೆಯ ಚಿತ್ರಣ ಪಡೆಯಿರುವಂಥ ಮಂಟಪ ಕೂಡ ಸರಿಸುಮಾರು 3/4% ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ಶಿವಮೊಗ್ಗದ ಇನ್ನೊಂದು ಪ್ರಮುಖ ಜಲಾಶಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯಕ್ಕೂ ಕೂಡ ಸರಿಸುಮಾರು 35,000 ಕ್ಯೂಸೆಕ್ನಷ್ಟು ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಡ್ಯಾಮ್ನ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಜೊತೆಗೆ ಭದ್ರಾ ಜಲಾಶಯ ಕೂಡ ಸರಿಸುಮಾರು 5,000 ಕ್ಯೂಸೆಕ್ನಷ್ಟು ನೀರು ಕೂಡ ಹರಿದು ಬರ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ 3 ನದಿಗಳು ತುಂಗಾ, ಭದ್ರಾ ಮತ್ತು ಶರಾವತಿ ನದಿಯಲ್ಲಿ ಮಳೆಯ ಕಾರಣಕ್ಕಾಗಿ ಒಳಹರಿವಿನ ಪ್ರಮಾಣ ವ್ಯಾಪಕವಾಗಿ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಇನ್ನೊಂದು ಕಡೆ ಸಾಗರ ತಾಲೂಕಿನ ಜೋಗದಲ್ಲೂ ಕೂಡ ಈಗಾಗಲೇ ಮಳೆ ಜಾಸ್ತಿ ಆಗಿತ್ತು. ಅದರ ಪರಿಣಾಮವಾಗಿ ಜೋಗ ಜಲಪಾತ ಕೂಡ ಜೀವಕಳೆಯನ್ನು ಪಡ್ಕೊಂಡಿರುವಂಥದ್ದು. ಸಾಕಷ್ಟು ಪ್ರವಾಸಿಗರು ಕೂಡ ಅಲ್ಲಿಗೂ ಕೂಡ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಗಾಜನೂರಿನ ತುಂಗಾ ಜಲಾಶಯ ಕಳೆದ ತಿಂಗಳೇ ಭರ್ತಿಯಾಗಿತ್ತು. ಹಾಗಾಗಿ ಡ್ಯಾಮ್ನ ಗರಿಷ್ಠ ಮಟ್ಟ ಕೂಡ ತಲುಪಿರುವಂಥದ್ದು. ಅದರ ಪರಿಣಾಮವಾಗಿ 21 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡೋ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಹಾಗಾಗಿ ಮಳೆ ಇದೇ ರೀತಿಯಾಗಿ ಮುಂದುವರೆದಿದ್ದಲ್ಲಿ ಶಿವಮೊಗ್ಗ ನಗರಕ್ಕೂ ಕೂಡ ಪ್ರವಾಹ ಭೀತಿ ಉಂಟಾಗುವ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಈ ಒಂದು ಡ್ಯಾಮ್ ಮೂಲಕ 50,000ಕ್ಕೂ ಅಧಿಕ ಕ್ಯೂಸೆಕ್ ಅಧಿಕ ನೀರನ್ನು ಬಿಟ್ಟರೆ ಶಿವಮೊಗ್ಗ ನಗರದ ಸಿಗೇಟಿ ಮತ್ತು ನದಿ ಪಾತ್ರದ ಭಾಗಗಳಿದ್ದಾವೆ, ಅಲ್ಲಿ ಒಂದಷ್ಟು ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.